ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ಈ ಒಂದು ವಿಡಿಯೋದಲ್ಲಿ ನಾವು ಕ್ಲೌಡ್‌ನ ಯೂಸ್ ಮಾಡ್ಕೊಂಡು ಹೇಗೆ ನಮ್ಮ ಮಾರ್ಕೆಟಿಂಗ್ ಕಾಂಟೆಂಟ್ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಫ್ರೀ ಆಗಿ ನೀವು ಕೂಡ ಯೂಸ್ ಮಾಡ್ಕೋಬಹುದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತೀರಾ ನನ್ನ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಅಕಸ್ಮಾತ್ ಫಸ್ಟ್ ಟೈಮ್ ಬಂದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಯೂಟ್ಯೂಬ್ ಲಿ ಕೂಡ ಹಲವಾರು ವಿಡಿಯೋಸ್‌ಗಳಿದೆ, ದಯವಿಟ್ಟು ಅದನ್ನ ಚೆಕ್ ಮಾಡಿ. ಅಂಡ್ ನನ್ನ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಅದನ್ನ ಚೆಕ್ ಮಾಡಿ. ನನ್ನ ವಾಟ್ಸ್ಆಪ್ ಕಮ್ಯುನಿಟಿ ಜಾಯಿನ್ ಆಗೋದು ಕೂಡ ಮರಿಬೇಡಿ. ಸ್ನೇಹಿತರೆ, ನಾನು ನಿಮಗೆ ಇಲ್ಲಿ ಒಂದು PDF ತರ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ನಿಮಗೆ ಪೇಡ್ ಆಡ್ಸ್ ಕಾಪಿ ಇರ್ಬೋದು, ಕೀವರ್ಡ್ ರಿಸರ್ಚ್ ಇರ್ಬೋದು, ಎಸ್ಇಒ ಫ್ರೆಂಡ್ಲಿ ಬ್ಲಾಗ್ ಟೈಟಲ್ಸ್ ಹೇಗೆ ಬರೆಯೋದು, ಎಸ್ಇಒ ಪೇಜ್ ಟೈಟಲ್ಸ್ ಬರೆಯಬಹುದು, ಇಮೇಲ್ ಸಬ್ಜೆಕ್ಟ್ ಲೈನ್ಸ್, ಸೋಷಿಯಲ್ ಮೀಡಿಯಾ ಪೋಸ್ಟ್‌ಗೆ, ಪರ್ಸನಲ್ ರಿಸರ್ಚ್‌ಗೆ, ಹಲವಾರು ಟಾಪಿಕ್ಸ್‌ಗಳಿಗೆ ಇಲ್ಲಿ ನಾನು ಪ್ರಾಂಪ್ಟ್ಸ್‌ನ ರೆಡಿ ಮಾಡಿ, ಈ ಒಂದು ಪ್ರಾಂಪ್ಟ್ಸ್ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಕಾಂಟೆಂಟ್‌ನ ನೀವು ಈಸಿಯಾಗಿ ಮಾಡ್ಕೋಬಹುದು, ರೈಟ್? ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಕಾಂಟೆಂಟ್ ರಿಸರ್ಚ್ ಕೂಡ ಬೇಗ ಬೇಗ ಆಗುತ್ತೆ. ಸೊ ನನ್ನ ಫಸ್ಟ್ ಪಾಯಿಂಟ್ ಬಂದು ಪೇಡ್ ಆಡ್ಸ್ ಕಾಪಿ. ಇಲ್ಲಿ ನಾನು ಹೆಡ್‌ಲೈನ್ಸ್ ಅಂಡ್ ಡಿಸ್ಕ್ರಿಪ್ಷನ್ ವೇರಿಯೇಷನ್ಸ್ ಇದೆ. ಸೊ ನಾನೇನ್ ಮಾಡ್ತೀನಿ, ಈ ಒಂದು ಪ್ರಾಂಪ್ಟ್‌ನ ನಾನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ನಾನು ಕ್ಲಾಡ್‌ಗೆ ಹಾಕ್ತೀನಿ. ಸೊ ಇಲ್ಲಿ ನಾನು ಬರ್ದಿರೋದೇನು, ಆಕ್ಟ್ ಆಸ್ ಎ ಡೈರೆಕ್ಟ್ ರೆಸ್ಪಾನ್ಸ್ ಕಾಪಿರೈಟರ್, ರೈಟ್ 10 ಹೆಡ್‌ಲೈನ್ಸ್ ವೇರಿಯೇಷನ್ ಮ್ಯಾಕ್ಸ್ 10. ಸೊ ನಾನು 15 ಅಂತ ಮಾಡ್ಕೋತೀನಿ, ರೈಟ್? ಅಂಡ್ 5 ಡಿಸ್ಕ್ರಿಪ್ಷನ್ ವೇರಿಯೇಷನ್ ಮ್ಯಾಕ್ಸ್ 90 ಕ್ಯಾರೆಕ್ಟರ್ ಫಾರ್ ಗೂಗಲ್ ಅಂಡ್ ಮೆಟಾ ಆಡ್ಸ್ ಪ್ರಮೋಟಿಂಗ್ ಪ್ರಾಡಕ್ಟ್. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು, ನನ್ನ ಫಾರ್ ಎಕ್ಸಾಂಪಲ್‌ಗೆ ಪ್ರಾಡಕ್ಟ್ ಸರ್ವಿಸ್ ಏನಿದೆ ಅದು ಹೆಡ್‌ಫೋನ್ ಇದೆ ಅಂತ ಅನ್ಕೋಣ. ಸೊ ಈ ಒಂದು ಹೆಡ್‌ಫೋನ್‌ಗೆ ನಾನು ಡಿಸ್ಕ್ರಿಪ್ಷನ್ ಹೆಡ್‌ಲೈನ್ಸ್ ಬರೀಬೇಕು. ಸೊ ನಾನು ಏನ್ ಮಾಡ್ತೀನಿ, ಹೆಡ್‌ಫೋನ್ಸ್ ಅನ್ನ ಬರಿತೀನಿ, ರೈಟ್? ಸೊ ಅಕಸ್ಮಾತ್ ಬ್ರ್ಯಾಂಡ್ ನೇಮ್ ಕೂಡ ಬರೋದು. ಸೊ ಟಾರ್ಗೆಟ್ ಆಡಿಯನ್ಸ್ ಇದನ್ನ ನಾನು ಜೆನ್‌ಝಿಗೆ, ರೈಟ್, ಈಗಿನ ಯುವಕರಿಗೆ ನಾನು ಮಾರ್ಬೇಕಂತ ಇದೀನಿ. ಕೀ ಬೆನಿಫಿಟ್ಸ್ ಆಫ್ ದ ಎಂಫಸಿಸ್ ಇದ್ರೆ ಇದರಿಂದ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ, ರೈಟ್? ನಾಯ್ಸ್ ಕ್ಯಾನ್ಸಲೇಷನ್, ರೈಟ್? ಸೊ ಇಲ್ಲಿ ಸಾರಿ, ಕ್ಷಮೆ ಇರಲಿ, ನಾಯ್ಸ್ ಕ್ಯಾನ್ಸಲೇಷನ್. ಟೋನ್ ಹೆಂಗಿದೆ ಅಂದ್ರೆ ಜಾಝ್ ಆರ್ ಪಾಪ್. ಪಾಪ್ ಅಂದ್ರೆ ನಿಮ್ಗೆ ಸ್ವಲ್ಪ ಡಿಂಕ ಚಿಕ್ಕ ತರ ಫೀಲ್ ಬರುತ್ತೆ, ರೈಟ್? ಸೊ ಅಂತದ್ದು ಅದೇ ಇಷ್ಟ ಆಗುತ್ತೆ, ರೈಟ್? ಸೊ ಇಲ್ಲಿ ನಮಗೆ ಇನ್ಕ್ಲೂಡ್ ಅಟ್ ಲೀಸ್ಟ್ 2 ವೇರಿಯೇಷನ್ ದಟ್ ಲೀಡ್ ವಿತ್ ಕ್ವಶನ್ಸ್, 2 ವಿತ್ ಅ ನಂಬರ್ ಆರ್ ಸ್ಟಾಟ್ ಅಂಡ್ 2 ವಿತ್ ಅರ್ಜೆನ್ಸಿ. ಸೊ ರೈಟ್ ಪ್ರೈಮರಿ ಕೀವರ್ಡ್, ರೈಟ್? ಪ್ರೈಮರಿ ಕೀವರ್ಡ್ ಅಂದ್ರೆ ಇದು ಯಾವುದು ನಾವು ಪ್ರೈಮರಿ ಕೀವರ್ಡ್ ಇರುತ್ತೆ. ಇದು ಮೇನ್ ಆಗಿ ಬೆಸ್ಟ್ ಹೆಡ್‌ಫೋನ್ಸ್ ಅಂಡರ್, ಸೊ ನಂದು ಈ ಪ್ರೈಸ್ ಒಂದು ₹3000 ಅಂತ ಅನ್ಕೋಣ. ಸೊ ದಿಸ್ ಇಸ್ ದ ಪ್ರೈಮರಿ ಕೀವರ್ಡ್. ಆಮೇಲೆ ಬೆಸ್ಟ್ ನಾಯ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್‌ಫೋನ್ಸ್, ರೈಟ್? ಸೊ ಈ ತರ ನಾನು 2 ಪ್ರೈಮರಿ ಕೀವರ್ಡ್ ಹಾಕೀನಿ. ನೋಡೋಣ ಯಾವ ತರ ನಮ್ಗೆ ಇದು ಆಡ್ ಕಾಪೀಸ್ ಬರುತ್ತೆ. 15 ವೇರಿಯೇಷನ್ ಹೆಡ್‌ಲೈನ್ಸ್, 5 ಡಿಸ್ಕ್ರಿಪ್ಷನ್ಸ್ ಬೇಕಾಗಿರೋದು ನಮಗೆ. ಸೊ ಈಗ ಕ್ಲಾಡ್ ನಮ್ಗೆ ಇಲ್ಲಿ ಕ್ಲಾಡ್ ನಮ್ಗೆ ಇಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ ಕೊಟ್ಟಿದೆ. ಹೆಡ್‌ಲೈನ್ಸ್ ಲೆಸ್ ದೆನ್ 30 ಕ್ಯಾರೆಕ್ಟರ್ಸ್, 15 ಹೆಡ್‌ಲೈನ್ಸ್ ಮತ್ತೆ 5 ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಾವು ನೋಡ್ತಿರ್ಬೋದು, ಮ್ಯೂಟ್ ದ ವರ್ಲ್ಡ್ ನಾಟ್ ಯುವರ್ ವೈಫ್. ಸೊ ಈ ಹೆಡ್‌ಫೋನ್ಸ್ ನ ಸೇಲ್ ಮಾಡೋದಕ್ಕೆ ಯಾವ ತರ ನಾವು ಆಡ್ ಕಾಪಿ ಬರೋದು, ಹೆಡ್‌ಲೈನ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಅನ್ನ ಗೂಗಲ್ ಆಡ್ಸ್ ನೋಡಿದ್ರೆ ನಿಮ್ಗೆ ಅದು ಅರ್ಥ ಆಗಿರುತ್ತೆ, ರೈಟ್? ಸೊ ಕ್ಯಾರೆಕ್ಟರ್ 29 ಇದೆ. ಸೊ ಇಲ್ಲಿ ಯಾವ ತರ ಇದು ಹೆಡ್‌ಲೈನ್ ಇದೆ, ಇಟ್ ಇಸ್ ಟೈಪ್ ಆಫ್ ಅ ಕ್ವೆಶ್ಚನ್, ನಂಬರ್ಸ್ ಆರ್ ಅರ್ಜೆನ್ಸಿ ಅಂಡ್ ಕೀವರ್ಡ್. ಸೊ ಇದನ್ನ ನಾವು ಯೂಸ್ ಮಾಡ್ಕೊಂಡು ನಮ್ಮ ಗೂಗಲ್ ಆಡ್ಸ್ ಅಲ್ಲಿ ಮೆಟಾ ಆಡ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಸೇಮ್ ಥಿಂಗ್ ಡಿಸ್ಕ್ರಿಪ್ಷನ್ ಕೂಡ ಇದನ್ನ ಹಾಕಿದ್ದೀನಿ. ವರ್ಲ್ಡ್ ಕ್ಲಾಸ್ ನಾಯ್ಸ್ ಕ್ಯಾನ್ಸಲೇಷನ್, ಜೆನ್‌ಝಿ ಪ್ರೈಸಿಂಗ್, ಶಾಪ್ ದ ಬೆಸ್ಟ್ ಹೆಡ್‌ಫೋನ್ಸ್ ಅಂಡರ್ ₹3000 ನಾವ್. ಸೊ ಇಲ್ಲಿ ವಿತ್ ಅರ್ಜೆನ್ಸಿನೂ ಕೂಡ ಇದೆ. ಸೊ ಇದೇ ತರ ನೀವು ಆಡ್ ಕಾಪೀಸ್‌ಗೆ ಅಂತಾನೆ ನೀವು ಗೂಗಲ್ ಆಡ್ಸ್‌ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ಗೂಗಲ್ ಆಡ್ಸ್ ಮತ್ತೆ ಮೆಟಾ ಆಡ್ಸ್‌ಗೆ ಕ್ಲಾಡ್‌ನ ಯೂಸ್ ಮಾಡ್ಕೋಬಹುದು, ರೈಟ್? ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಕೀವರ್ಡ್ ರಿಸರ್ಚ್, ಬ್ರೈನ್ ಸ್ಟಾರ್ಮಿಂಗ್ ಅಂಡ್ ಎಕ್ಸ್ಪೆಂಡಿಂಗ್ ಟಾಪಿಕ್ ಲಿಸ್ಟ್. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಒಂದು ಪ್ರಾಡಕ್ಟ್ ಇದೆ, ಫಾರ್ ಎಕ್ಸಾಂಪಲ್ ಇದೇ ಟಾಪಿಕ್ ನ ತಗೊಳ್ಳೋಣ ಮತ್ತೆ. ಸೊ ಇದನ್ನ ನಾನು ಸೆಲ್ ಮಾಡ್ಬೇಕಂದ್ರೆ, ಈ ಒಂದು ಹೆಡ್‌ಫೋನ್ ಸೆಲ್ ಮಾಡ್ಬೇಕಂದ್ರೆ ನಾನು ಯಾವ ತರ ಒಂದು ಕೀವರ್ಡ್ ರಿಸರ್ಚ್ ಮಾಡ್ಬೇಕು, ಅದೇ ಬ್ರೈನ್ ಸ್ಟಾರ್ಮಿಂಗ್ ಹೆಂಗ್ ಮಾಡೋದು, ರೈಟ್? ಇದನ್ನ ನಾನು ಟಾಪಿಕ್ಸ್ ಆಗಿ ಲಾಂಗ್ ಟರ್ಮ್ ಆಗಿ, ಶಾರ್ಟ್ ಟರ್ಮ್ ಕೀವರ್ಡ್ಸ್ ಅದು ಯಾವ ತರ ಲಿಸ್ಟ್ ಮಾಡೋದು, ಈ ಒಂದು ಪ್ರಾಂಪ್ಟ್ ಇಂದ ನಂಗೆ ಹೆಲ್ಪ್ ಆಗುತ್ತೆ. ಬನ್ನಿ ಇದನ್ನ ನಾನು ಕಾಪಿ ಮಾಡ್ತೀನಿ. ಸೊ ಇದು ಕಾಪಿ ಮಾಡ್ಬಿಟ್ಟು ನೆಕ್ಸ್ಟ್ ನಾನು ಇಲ್ಲಿ ಹಾಕ್ತೀನಿ. ಇಲ್ಲೇ ಇದಕ್ಕೆ ಹಾಕೋಣ, ಐ ಸೆಲ್ ಆಫರ್ ಪ್ರಾಡಕ್ಟ್ ಏನೋ ಹೆಡ್‌ಫೋನ್ಸ್ ಅಂತ ಹಾಕೋಣ. ಹೆಡ್‌ಫೋನ್ಸ್ ಟಾರ್ಗೆಟ್ ಆಡಿಯನ್ಸ್ ಅಗೇನ್ ಜೆನ್‌ಝಿ ಅಂತ ಹಾಕೋಣ ಇಲ್ಲಿ. Based on 40 keyword group into short head terms, long tail buyer intent phrases, information or question based queries, comparison alternative terms, present as a table with column, keyword intents and content suggest confident. ಬನ್ನಿ ನೋಡೋಣ ಯಾವ ತರ ಇದು ಕಾಂಟೆಂಟ್ ನಮಗೆ ಸಜೆಸ್ಟ್ ಮಾಡುತ್ತೆ ಅಂತ. ಸೊ ನಮ್ಗೆ ಇಲ್ಲಿ 40 ಕೀವರ್ಡ್ ಬ್ರೈನ್ ಸ್ಟಾರ್ಮ್ ಗ್ರಾಡ್ ಮಾಡಿಕೊಟ್ಟಿದೆ. ಸೊ ನೀವು ನೋಡ್ತಿರ್ಬೋದು, ಶಾರ್ಟ್ ಹೆಡ್ ಟರ್ಮ್ಸ್ ಅಂದ್ರೆ ಚಿಕ್ಕ ಕೀವರ್ಡ್, ಬ್ರಾಡ್ ಟರ್ಮ್ಸ್ ಇದಕ್ಕೆ ನಿಮಗೆ ಜಾಸ್ತಿ ವೇರಿಯೇಷನ್ಸ್ ಇರುತ್ತೆ, ಅಂದ್ರೆ ಜಾಸ್ತಿ ಮಾಸ್ ಆಡಿಯನ್ಸ್ ಇರುತ್ತೆ, ಬಟ್ ಅಷ್ಟು ರಿಲೆವೆನ್ಸ್ ಇರೋದಿಲ್ಲ. ಬಟ್ ಲಾಂಗ್ ಟೇಲ್ ಕೀವರ್ಡ್ಸ್ ಅಂತ ಬಂದ್ರೆ ನಿಮಗೆ ಬಹಳ ರಿಲೆವೆನ್ಸ್ ಇರುತ್ತೆ, ಟ್ರಾನ್ಸಾಕ್ಷನ್ ಕೂಡ ಬೇಗ ಆಗುತ್ತೆ. ಸೊ ಇಲ್ಲಿ ಶಾರ್ಟ್ ಹೆಡ್ ಟರ್ಮ್ಸ್ ಅಂದ್ರೆ ಯಾವುದು ಹತ್ತಿದೆ, ಹೆಡ್‌ಫೋನ್ಸ್ ಅಂದ್ರೆ ನ್ಯಾವಿಗೇಷನ್ ಇದೆ, ರೈಟ್? ಕ್ಯಾಟಗರಿ ಕಲೆಕ್ಷನ್ ಪೇಜ್ ಅಲ್ಲಿ ಹಾಕ್ಬೋದು ಇದನ್ನ. ಬಟ್ ಇವೆಲ್ಲ ಏನು ವೈರ್ಲೆಸ್ ಹೆಡ್‌ಫೋನ್, ಬ್ಲೂಟೂತ್ ಹೆಡ್‌ಫೋನ್ಸ್, ಸೊ ಇದೇನಂದ್ರೆ ಬಹಳ ವೆರಿ ಬ್ರಾಡ್ ಕೀವರ್ಡ್ಸ್, ತುಂಬಾ ಜಾಸ್ತಿ ಸರ್ಚ್ ಇರುತ್ತೆ, ಬಟ್ ಜಾಸ್ತಿ ರಿಲೆವೆನ್ಸ್ ಇರಲ್ಲ. ನಮಗೆ ಏನ್ ಬೇಕಾಗುತ್ತೆ, ರಿಲೆವೆನ್ಸ್ ಇರಬೇಕು. ನಮಗೆ 10 ಕತ್ತೆಗಳಕ್ಕಿಂತ 3 ಸಿಂಹ ಬೇಕು, ಓಕೆನಾ? ದಟ್ ಈಸ್ ದ ಪಾಯಿಂಟ್. ಸೊ ಇಲ್ಲಿ ಲಾಂಗ್ ಟೇಲ್ ಕೀವರ್ಡ್ಸ್ ಬಂದ್ರೆ ಬೆಸ್ಟ್ ಹೆಡ್‌ಫೋನ್ಸ್ ಅಂಡರ್ ₹3000 ಇದು ವೆರಿ ಪಾಯಿಂಟ್, ರೈಟ್? ಬಿಕಾಸ್ ದೇ ಆರ್ ವೆರಿ ಸ್ಪೆಸಿಫಿಕ್. ಯಾವಾಗ ನಿಮ್ಮ ಕಸ್ಟಮರ್ಸ್ ತುಂಬಾ ಸ್ಪೆಸಿಫಿಕ್ ಇರ್ತಾರಲ್ಲ, ಇಟ್ ಈಸ್ ವೆರಿ ಈಸಿ ಫಾರ್ ದೆಮ್ ಟು ಕನ್ವರ್ಟ್, ರೈಟ್? ಬೆಸ್ಟ್ ನಾಯ್ಸ್ ಕ್ಯಾನ್ಸಲ್ ಹೆಡ್‌ಫೋನ್ಸ್ ಅಂಡರ್ ₹3000. ಸೊ ಈ ತರ ಕೀವರ್ಡ್ಸ್ ಕೂಡ ಮಾಡ್ಕೋಬಹುದು. ಇನ್ಫಾರ್ಮೇಶನ್ ಕ್ವೆಶ್ಚನ್ ಬೇಸ್ಡ್ ಕ್ವೈರೀಸ್, ಫಾರ್ ಎಕ್ಸಾಂಪಲ್ ಯಾವ ತರ ಕ್ವೆಶ್ಚನ್ ಟೈಪ್ ಮಾಡ್ಬೋದು, ರೈಟ್? ಹೌ ಡಸ್ ನಾಯ್ಸ್ ಕ್ಯಾನ್ಸಲೇಷನ್ ವರ್ಕ್? ಇದು ಕೂಡ ನೀವು ಈ ಕ್ವೆಶ್ಚನ್ ನ ಟೈಪ್ ಮಾಡೋರು
ಯೂಶುವಲಿ ಯಾವ ತರ ಅನ್ಕೊಂಡಿರ್ತಾರೆ, ನಾಯ್ಸ್ ಕ್ಯಾನ್ಸಲ್ ಅಂದ್ರೆ ಅವ್ರು ಯಾವ್ದೋ ಪ್ರಾಬ್ಲಮ್ ಸಿಗಾಕೊಂಡಿರ್ಬೇಕು, ರೈಟ್? ಅಂದ್ರೆ ಈ ತರ ಕೂಡ ಇರ್ಬೋದು. ಆರ್ ನಾಯ್ಸ್ ಕ್ಯಾನ್ಸಲ್ ಹೆಡ್‌ಫೋನ್ಸ್ ಬ್ಯಾಡ್ ಫಾರ್ ಇಯರ್ಸ್. ಸೊ ಈ ತರ ಇನ್ಫಾರ್ಮೇಷನ್ ಕೂಡ ನೀವು ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದು ನಿಮ್ಮ ಹೆಡ್‌ಫೋನ್ಸ್ ಅಲ್ಲಿ ಇಯರ್ ಇಯರ್ ಜಾಸ್ತಿ ಪೇನ್ ಬರೋದಿಲ್ಲ. ತುಂಬಾ ಅಡ್ವಾನ್ಸ್ ಸಫಿಸ್ಟಿಕೇಟೆಡ್ ಅಕೌಸ್ಟಿಕ್ಸ್ ಇದೆ ಅಂತ ಕೂಡ ಹೇಳ್ಬೋದು. ರೈಟ್? ಹಲವಾರು ರೀತಿಯ ಕ್ವೆಷನ್ಸ್ ಕೂಡ ಇದೆ. ಸೊ ಇಲ್ಲಿ ಕಂಪ್ಯಾರಿಸನ್ ಇದೆ. ಬೋಟ್ ವರ್ಸಸ್ ಯುವರ್ ಬ್ರಾಂಡ್ ಹೆಡ್‌ಫೋನ್ಸ್. ಸೊ ನಮ್ಮ ಬ್ರಾಂಡ್ ಉತ್ತರ ಹಾಕ್ಬೋದು ಇಲ್ಲಿ. ಬೋಟ್ ವರ್ಸಸ್ ಒನ್ ಪ್ಲಸ್ ಹೆಡ್‌ಫೋನ್, ಜೆಬಿ ವರ್ಸಸ್ ಹೆಡ್‌ಫೋನ್ಸ್ ನಿಮ್ ಬ್ರಾಂಡ್ ಕೂಡ ಹಾಕೋಬಹುದು. ಸೊ ಕಂಪ್ಯಾರಿಸನ್ ಕೂಡ ಕೀವರ್ಡ್ಸ್ ಕೂಡ ಯೂಸ್ ಮಾಡಬಹುದು. ಸೊ ನೀವು ನೋಡಿದ್ರಲ್ಲ ಈ ಕೀವರ್ಡ್ ರಿಸರ್ಚ್‌ಗಾಗ್ಲಿ, ಆಡ್ ಕಾಪಿ ಬರೆಯಕ್ಕಾಗ್ಲಿ ಕ್ಲಾಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಬನ್ನಿ ನಮ್ಮ ನೆಕ್ಸ್ಟ್ ಪ್ರಾಂಪ್ಟ್ ಯಾವ್ದು ಅಂತ ನೋಡೋಣ. ಸೊ ನಮ್ಮ ನೆಕ್ಸ್ಟ್ ಪ್ರಾಂಪ್ಟ್ ಬಂದು ಎಸ್‌ಇಒ ಫ್ರೆಂಡ್ಲಿ ಬ್ಲಾಕ್ ಔಟ್‌ಲೈನ್ಸ್‌ನ ಬರೆಯೋದು, ರೈಟ್? ಸೊ ಬ್ಲಾಕ್ ಔಟ್‌ಲೈನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕಾಂಟೆಂಟ್‌ನ ಬರೀಬೇಕು, ರೈಟ್? ಸೊ ನಿಮ್ಗೆ ಕೀವರ್ಡ್ ರಿಸರ್ಚ್ ಮಾಡ್ತೀರಾ ಎಸ್‌ಇಒದಲ್ಲಿ. ಈಗ ಆ ಕೀವರ್ಡ್ ಯೂಸ್ ಮಾಡ್ಕೊಂಡು ಒಂದು ಬ್ಲಾಕ್ ಫ್ರೇಮ್ ಕ್ರಿಯೇಟ್ ಮಾಡಬೇಕು, ರೈಟ್? ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಯೂಸಿಂಗ್ ಕ್ಲಾಡ್ ಅನ್ನೋದು ಈ ಒಂದು ಪ್ರಾಂಪ್ಟ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊತೀನಿ. ಈ ಒಂದು ಪ್ರಾಂಪ್ಟ್‌ನ ಕಾಪಿ ಮಾಡ್ಕೊಂಡು ಇದನ್ನ ನಾನು ಪೇಸ್ಟ್ ಮಾಡ್ತೀನಿ. ಸೊ ನೋಡ್ತಿರೋ ಕ್ರಿಯೇಟ್ ಎ ಡೀಟೇಲ್ ಎಸ್‌ಇಒ ಬ್ಲಾಗ್ ಔಟ್‌ಲೈನ್ ಫಾರ್ ದ ಟಾರ್ಗೆಟ್ ಕೀವರ್ಡ್. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಅಥವಾ ಒಂದು ಒಳ್ಳೆ ಕೀವರ್ಡ್ಸ್ ತಗೋತೀನಿ. ಬೆಸ್ಟ್ ಹೆಡ್‌ಫೋನ್ ಅಂಡರ್ ₹3000 ಈ ಒಂದು ಕೀವರ್ಡ್ ತಗೋತೀನಿ ನಾನು. ಕಾಪಿ. ಸೊ ನೀವು ಬೇಕಾದ್ರೆ 3, 4 ಹಾಕೋಬಹುದು. ನಾನು ಇನ್ನೊಂದ್ 2 ಹಾಕ್ತೀನಿ. ಬೆಸ್ಟ್ ನಾಯ್ಸ್ ಕ್ಯಾನ್ಸಲ್ ಹೆಡ್‌ಫೋನ್ಸ್ ಅಂಡರ್ ₹3000 ಅಂತ ಇದೊಂದು ತಗೋತೀನಿ ನಾನು. ಸೊ ಇಲ್ಲಿ 2 ಕೀವರ್ಡ್ ಸದ್ಯಕ್ಕೆ ತಗೋತೀನಿ. ಪ್ರೈಮರಿ ಟಾರ್ಗೆಟ್ ಕೀವರ್ಡ್, ರೈಟ್? ಇನ್ಕ್ಲೂಡಿಂಗ್ ಕಂಪೇಲಿಂಗ್ include a compelling H1 title, meta description under 155 characters, 6 to 8 H2s and H3 subpoints where relevant suggest a word count per section, 3 interlinking operation and FAQ section with 4 questions people also ask about this topic. ಸೊ ಇಲ್ಲಿ ನೋಡ್ತಿರ್ಬೋದು SEOಗೆ ಪ್ರೈಮರಿ ಕೀವರ್ಡ್ಸ್ ನ ರಿಸರ್ಚ್ ಮಾಡಾಕಿರ್ತೀವಿ. ಸೊ ಇದನ್ನ ಈ ಪ್ರಾಂಪ್ಟ್ ಯೂಸ್ ಮಾಡ್ಕೊಂಡು ಒಂದು ಬ್ಲಾಗ್ ಔಟ್ಲೈನ್ ಯಾವ ತರ ಬರ್ಬೇಕು ಅನ್ನೋದು ಒಂದು ಐಡಿಯಾ ಕೊಡುತ್ತೆ. ಬನ್ನಿ ನೋಡೋಣ ಇದು ಯಾವ ತರ ಕೊಡುತ್ತೆ ಅಂತ. ಸೊ ನೀವು ನೋಡ್ತಿರ್ಬೋದು ನಿಮ್ಗೆ ಒಂದು ಬ್ಲಾಗ್ ಔಟ್ಲೈನ್ ಕ್ಲಾಡ್ ಎಷ್ಟು ನೀಟಾಗಿ ಮಾಡಿಕೊಟ್ಟಿದೆ ಅಂತ. H1 ಟೈಟಲ್ ಯಾವುದೇ SEOದಾಗ್ಲಿ ಒಂದೇ ಒಂದು H1 ಇರಬೇಕು, ರೈಟ್? ಸೊ ಇಲ್ಲಿ ಬೆಸ್ಟ್ ಹೆಡ್‌ಫೋನ್ಸ್ ಆರ್ ₹3000 ಇನ್ 2026 ಟಾಪ್ ನಾಯ್ಸ್ ಕ್ಯಾನ್ಸಲೇಷನ್ ಪಿಕ್ಸ್, ರೈಟ್? ಸೊ ನೋಡ್ತಿರ್ಬೋದು 58 ಕ್ಯಾರೆಕ್ಟರ್ಸ್ ಇದೆ. ಸೊ ಮೆಟಾ ಡಿಸ್ಕ್ರಿಪ್ಷನ್ ಹಾಕ್ಬೋದು. ಲುಕಿಂಗ್ ಫಾರ್ ದ ಬೆಸ್ಟ್ ಹೆಡ್‌ಫೋನ್ at ₹3000 ವಿ ಟೆಸ್ಟೆಡ್ ಟಾಪ್ ನಾಯ್ಸ್ ಕ್ಯಾನ್ಸಲೇಷನ್ ಪಿಕ್ಸ್ ಫಾರ್ ಸೌಂಡ್, ಕಂಫರ್ಟ್ ಅಂಡ್ ಬ್ಯಾಟರಿ, ಸಿ ಆರ್ ಟಾಪಿಕ್ಸ್. ಸೊ ಇಲ್ಲಿ ನೋಡ್ತಿರ್ಬೋದು H2 ಇದೆ. ಯಾವುದೇ ಒಂದು ಬ್ಲಾಗ್ ಟೈಟಲ್ ಆಗಲಿ ಒಂದು H1 ಯಾವಾಗಲೂ ಒಂದೇ ಇರುತ್ತೆ. H2 ಯಾಕಂದ್ರೆ ಮಲ್ಟಿಪಲ್ಸ್ ಇರ್ಬೋದು, ರೈಟ್? H2 ವೈ ಇಸ್ ದ ಸ್ವೀಟ್ ಸ್ಪಾಟ್ ಹೆಡ್‌ಫೋನ್ಸ್ ರೈಟ್ ನೌ. ಸೊ ವರ್ಡ್ಸ್ ಕೌಂಟ್ 150. ಸೊ ಇಲ್ಲಿ ನಿಮಗೆ ಒಂದು ಕಂಟೆಂಟ್ ಇದಕ್ಕೆ ಕಂಟೆಂಟ್ ಬರೀಬಹುದು. ವಾಟ್ ಚೇಂಜ್ ಇನ್ ಬಜೆಟ್ ಆಡಿಯೋ ಟೆಕ್ ಇದ್ರ ಬಗ್ಗೆ ಒಂದು ಕಂಟೆಂಟ್ ಬರೀಬಹುದು. ಇದ್ರ ಬಗ್ಗೆ ಒಂದು ಕಂಟೆಂಟ್ ಬರೀಬಹುದು, ರೈಟ್? ನಿಮಗೆ ಔಟ್ಲೈನ್ ಕೊಡ್ತಿದೆ, ಬಟ್ ಇನ್ಸೈಡ್ ನೀವು ಕಂಟೆಂಟ್ ನೀವೇ ರಿಸರ್ಚ್ ಮಾಡಿ ಬರೀಬೇಕಾಗುತ್ತೆ. ಸೊ ಅದನ್ನು ಕೂಡ ನಾನು ರಿಸರ್ಚ್ ಮಾಡಿ ಅದನ್ನು ಕೂಡ ಕ್ಲಾಡಿನ್ ತೆಗೆದು ಹಾಕ್ಬೋದು. ಅಂದ್ರೆ ಇಟ್ ಈಸ್ ಬಿಕಮಿಂಗ್ ವೆರಿ ಕಾಂಪ್ಲೆಕ್ಸ್. ಓಕೆನಾ? ದಯವಿಟ್ಟು ಅದನ್ನ ಮಾಡಕ್ ಹೋಗಬೇಡಿ. ಔಟ್ಲೈನ್ ತಗೊಳ್ಳಿ, ರಿಸರ್ಚ್ ಮಾಡಿ ಅದನ್ನ ನೀವು ಕ್ಲಾಡ್ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಫಾರ್ಮ್ಯಾಟ್ ಮಾಡಿ, ಓಕೆನಾ? ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕೊಟ್ಟಿದೆ ಅಂತ. FAQ ಸೆಕ್ಷನ್ ನೋಡ್ತಿರ್ಬೋದು. ಇಂಟರ್ ಲಿಂಕಿಂಗ್ ಆಪರೇಷನ್ಸ್ ಕೂಡ ಕೊಟ್ಟಿದೆ. FAQ ಸೆಕ್ಷನ್ ಇದು ನಿಮಗೆ ಗೂಗಲ್ AI ಓವರ್ ವ್ಯೂಲಿ ಆರ್ ಎನಿ AI LLMಸ್ಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಕ್ಯಾನ್ ಹೆಡ್‌ಫೋನ್ಸ್ ಹ್ಯಾವ್ ರಿಯಲ್ ನಾಯ್ಸ್ ಕ್ಯಾನ್ಸಲೇಷನ್. ಸೊ ಈ ಎಪಿಕ್ ಆನ್ಸರ್ ಕೂಡ ಮಾಡಬಹುದು. ಸೊ ನೀವು ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಕ್ಲಾಡ್ ಯೂಸ್ ಮಾಡ್ಕೊಂಡು ಒಂದು ಕಾಂಟೆಂಟ್ ನ ಜನರೇಟ್ ಮಾಡೋದಕ್ಕೆ, ರೈಟ್? ಸೊ ನಮ್ಮ ನೆಕ್ಸ್ಟ್ ಬರೋದು ಇಮೇಲ್ ಸಬ್ಜೆಕ್ಟ್ ಲೈನ್. ಸೊ ಇಮೇಲ್ ಸಬ್ಜೆಕ್ಟ್ ಲೈನ್ಸ್ ಬರೆಯೋದಕ್ಕೆ ತುಂಬಾ ಈಸಿ. ಬಿಕಾಸ್ ಇಮೇಲ್ ಸಬ್ಜೆಕ್ಟ್ ಲೈನ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಮೇಲ್ ಸಬ್ಜೆಕ್ಟ್ ಲೈನ್ ನೋಡ್ಬಿಟ್ಟೆ ಜನ ಕ್ಲಿಕ್ ಮಾಡೋದು. ಅದನ್ನ ಯಾವ ತರ ಬರೆಯೋದು ಅಂತ ಕೂಡ ನಾವು ಇದರಲ್ಲಿ ತಿಳ್ಕೊಳ್ಳೋಣ. ಸೊ ರೈಟ್ 12 ಇಮೇಲ್ ಸಬ್ಜೆಕ್ಟ್ ಲೈನ್ ಫಾರ್ ದಿಸ್ ಕ್ಯಾಂಪೇನ್ ಅಬೌಟ್ ಆಫರ್ ಅ ಟಾಪಿಕ್. ಫಾರ್ ಎಕ್ಸಾಂಪಲ್ ಇಂಡಿಪೆಂಡೆನ್ಸ್ ಡೇ ಬರ್ತಿದೆ, ರೈಟ್? ಹೆಡ್‌ಫೋನ್ಸ್ ಕ್ಯಾಂಪೇನ್ ಹೆಡ್ ಫಾರ್ ಇಂಡಿಪೆಂಡೆನ್ಸ್ ಡೇ 30% ಆಫ್ ಅಂತ ಇದೆ ಅಂತ ಅನ್ಕೋಣ, ಓಕೆನಾ? ಇಂಡಿಪೆಂಡೆನ್ಸ್ ಡೇ ಹೆಡ್‌ಫೋನ್ಸ್, ಓಕೆ? ಟಾರ್ಗೆಟಿಂಗ್ ಅಗೈನ್ ಜೆನ್‌ಝಿನ ಟಾರ್ಗೆಟ್ ಮಾಡ್ತಾ ಇದೀವಿ ನಾವು ಇಲ್ಲಿ. ಜೆನ್‌ಝಿನ ಟಾರ್ಗೆಟ್ ಇನ್ಕ್ಲೂಡಿಂಗ್ 3 ಕ್ಯೂರಿಯಾಸಿಟಿ ಡ್ರಿವನ್, 3 ಬೆನಿಫಿಟ್ ಲೆಡ್, 3 ಅರ್ಜೆನ್ಸಿ ಆರ್ ಸ್ಕೇರ್ಸಿಟಿ, 3 ಪರ್ಸನಲೈಸ್ಡ್ ಕನ್ವರ್ಸೇಷನ್, ಕೀಪ್ ಈಚ್ ಅಂಡರ್ 50 ಕ್ಯಾರೆಕ್ಟರ್ಸ್ ಫಾರ್ ಮೊಬೈಲ್ ಪ್ರಿವ್ಯೂ. ಆಲ್ಸೋ ರೈಟ್ ಮ್ಯಾಚಿಂಗ್ ಪ್ರಿವ್ಯೂ ಟೆಕ್ಸ್ಟ್ ಅಂಡರ್ 90 ಕ್ಯಾರೆಕ್ಟರ್ಸ್ ಫಾರ್ ದ ಟಾಪ್ 3 ಯು ವುಡ್ ರೆಕಮೆಂಡ್ ಟೆಸ್ಟಿಂಗ್ ಫಸ್ಟ್. ಸೊ ಬನ್ನಿ ನೋಡೋಣ ಇದು ಯಾವ ತರ ನಿಮಗೆ ಇಮೇಲ್ ಸಬ್ಜೆಕ್ಟ್ ಲೈನ್ ಕೊಡುತ್ತೆ ಅಂತ. ಸೊ ನೀವು ನೋಡ್ತಿರ್ಬೋದು ಇಮೇಲ್ ಸಬ್ಜೆಕ್ಟ್ ಲೈನ್ ಎಷ್ಟು ಚೆನ್ನಾಗಿ ಕೊಟ್ಟಿದೆ. ದಿಸ್ ಹೆಡ್‌ಫೋನ್ ಡಿಡ್ ವಾಟ್ ಟು ನಾಯ್ಸ್, ವಾಟ್ ಕಟ್ ಸರ್ಪ್ರೈಸ್, ಯು ಕಟ್ ದ ನಾಯ್ಸ್, ರೈಟ್? ಫ್ರೀಡಮ್ ಸೇಲ್ ಬಟ್ ನಾಟ್ ದ ಕೈಂಡ್ ಯು ಥಿಂಕ್. ಸಬ್ಜೆಕ್ಟ್ ಲೈನ್ ಸೈಲೆನ್ಸ್ ಯುವರ್ ವರ್ಲ್ಡ್ ಫಾರ್ 30% ಲೆಸ್, ಸ್ಟಡಿ ಸ್ಲೀಪ್ ಸ್ಲೇ ನೌ ಚೀಪರ್. ಸೊ ಎಲ್ಲ ಸ್ವಲ್ಪ ಈ ಜೆನ್‌ಝಿ ಸ್ಲ್ಯಾಂಗ್ ಯೂಸ್ ಮಾಡಿದ್ದಾರೆ. ಸೊ ನೋಡ್ತಿರ್ಬೋದು ಎಷ್ಟು ನೀಟಾಗಿ ನಿಮ್ಗೆ ಇಮೇಲ್ ಸಬ್ಜೆಕ್ಟ್ ಲೈನ್ ಕೂಡ ಇದನ್ನೇ ಕ್ಲಾಡೆ ಕೂಡ ಕೊಡ್ತಿದೆ, ರೈಟ್? ಸೊ ಇದೇ ತರ ಕೂಡ ನೀವು ಇದು ಯೂಸ್ ಮಾಡ್ಬೋದು ಸಬ್ಜೆಕ್ಟ್ ಹೆಡ್‌ಲೈನ್. ಸೊ ಈ ಪ್ರಾಂಪ್ಟ್ ಯೂಸ್ ಮಾಡಿ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದು ಸೋಷಿಯಲ್ ಮೀಡಿಯಾ ಪೋಸ್ಟ್‌ಗೆ, ರೈಟ್? ಸೋಷಿಯಲ್ ಮೀಡಿಯಾ ಪೋಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಕಾಂಟೆಂಟ್ ಹ್ಯಾಶ್ ಟ್ಯಾಗ್ಸ್ ಕಾಪಿ ಬೇಕಲ್ವಾ? ಅದನ್ನ ಕ್ರಿಯೇಟ್ ಮಾಡೋಕ್ಕೆ ಯಾವ ತರ ನಾವು ಯೂಸ್ ಮಾಡೋದು. ಸೊ ಈ ಪ್ರಾಂಪ್ಟ್ ಯೂಸ್ ಮಾಡಬಹುದು. ಟರ್ನ್ ದಿಸ್ ಕೋರ್ ಮೆಸೇಜ್ ಇಂಟು 3 ಸೋಷಿಯಲ್ ಮೀಡಿಯಾ ಪೋಸ್ಟ್. ಕೀ ಮೆಸೇಜ್ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಅವ್ರ ಅನೌನ್ಸ್ಮೆಂಟ್ ಮಾಡಬಹುದು. ಹೆಡ್‌ಫೋನ್ಸ್ ಫಾರ್ ಇಂಡಿಪೆಂಡೆನ್ಸ್ ಡೇ, ರೈಟ್? ಸೊ ಇದನ್ನ ಯೂಸ್ ಮಾಡ್ಬೋದು. ರೈಟ್ ಒನ್ ವರ್ಷನ್ ಈಸ್ ಲಿಂಕ್ಡ್ಇನ್ಗೋಸ್ಕರ, ಇನ್ಸ್ಟಾಗ್ರಾಮ್ಗೋಸ್ಕರ ಆರ್ ಎಕ್ಸ್ ಟ್ವಿಟರ್ಗೋಸ್ಕರ ಯೂಸ್ ಮಾಡ್ಕೋಬಹುದು. ಟೋನ್ ಡಿಪೆಂಡ್ ಮೇಲೆ ನನಗೆ ಕಾಪಿ ಬೇಕಂತ.
ರೈಟ್. ಸೊ ಇಲ್ಲಿ ನೋಡೋಣ ಯಾವ ತರ ಇದು ನಮಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕಾಪಿ ಕೊಡುತ್ತೆ ಅಂತ. ಇಂಡಿಪೆಂಡೆನ್ಸ್‌ಗೆ ಲಿಂಕ್ಡ್ಇನ್ ನೋಡಿ ಯಾವ ತರ ಕೊಟ್ಟಿದೆ ಅಂತ. ರೈಟ್. ಇನ್‌ಸ್ಟಾಗ್ರಾಮ್‌ಗೆ ಫ್ರೀಡಮ್ ಲುಕ್ಸ್ ಡಿಫರೆಂಟ್ ದಿಸ್ ಇಯರ್. ನೋ ನಾಯ್ಸ್, ನೋ ಡಿಸ್ಟ್ರಾಕ್ಷನ್, ಜಸ್ಟ್ ಯೂ, ದಿಯರ್ ಪ್ರೈಸ್ 30% ಆಫ್ ಯುವರ್ ಬೆಸ್ಟ್ ಕ್ಯಾನ್ಸಲೇಷನ್. ಸೊ ಇದು ಎಕ್ಸ್‌ಗೆ ಈ ತರ ಕೊಟ್ಟಿದೆ. ಸೊ ನೋಡ್ತಿರ್ಬೋದು ಯಾವ ತರ ಕಾಪಿನೇ ಅದನ್ನ ಮಾಡ್ಕೊಡ್ತಿದೆ ನಿಮ್ಗೆ. ಈ ಒಂದು ಪ್ರಾಂಪ್ಟ್ ಇಂದ ಈಸಿ ಆಗುತ್ತೆ ನಿಮ್ಗೆ. ರೈಟ್. ಸೊ ನೆಕ್ಸ್ಟ್ ಬರೋದು ನಮ್ದು ಪರ್ಸೋನಲ್ ರಿಸರ್ಚ್. ಸೊ ಪರ್ಸೋನಲ್ ರಿಸರ್ಚ್ ಅಂದ್ರೆ ಏನು ಸ್ನೇಹಿತರೆ, ಏನೇ ಆಗ್ಲಿ, ಯಾವುದೇ ಒಂದು ಬ್ರಾಂಡ್ ಆಗ್ಲಿ, ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ, ಒಂದು ಸರ್ವಿಸ್ ಇದೆ, ರೈಟ್? ಆ ಪ್ರಾಡಕ್ಟ್ ಸರ್ವಿಸ್ ಮಾಡಕ್ಕೆ ಒಂದು ಡಿಫೈನ್ಡ್ ಪರ್ಸನ್ ಇರಬೇಕು. ಪರ್ಸನ್ ಅಂದ್ರೆ ಏನು? ಈ ಪ್ರಾಡಕ್ಟ್ ಸರ್ವಿಸ್‌ನ ಬೈ ಮಾಡುವಂತ ವ್ಯಕ್ತಿ ಗುಣ ಏನಿರುತ್ತೆ, ಕಂಪ್ಲೀಟ್ ಜಾತಕ ಗೊತ್ತಿರಬೇಕು. ಅದನ್ನ ನಾವು ಆಡಿಯನ್ಸ್ ಪರ್ಸನ್ ಅಂತ, ಅದನ್ನ ನಾನು ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿದ್ದೀನಿ. ಆಡಿಯನ್ಸ್ ಪರ್ಸನ್ ಹೇಗೆ ಮಾಡ್ತಾರೆ ಅಂತ ದಯವಿಟ್ಟು ಅದನ್ನ ನೋಡ್ಕೊಂಡು ಬನ್ನಿ. ಸೊ ಇದನ್ನ ಈ ಪ್ರಾಂಪ್ಟ್ ನಾನು ಕಾಪಿ ಮಾಡ್ತೀನಿ. ಈ ಪ್ರಾಂಪ್ಟ್ ನ ಕಾಪಿ ಮಾಡ್ಬಿಟ್ಟು ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಬಿಲ್ಡ್ ಅ ಡೀಟೇಲ್ ಬಯರ್ ಪರ್ಸನ್ ಫಾರ್ ಪ್ರಾಡಕ್ಟ್ ಆರ್ ಸರ್ವಿಸ್. ಹಾಗೆ ನಾನು ಹೆಡ್‌ಫೋನ್ಸ್ ಬಗ್ಗೆ ಯೂಸ್ ಮಾಡ್ತೀನಿ. ಹೆಡ್‌ಫೋನ್ಸ್, ಟಾರ್ಗೆಟ್ ಆಡಿಯನ್ಸ್, ಬ್ರೀಫ್ ಡಿಸ್ಕಷನ್ ಆನ್ ಪೇಜ್ ಆಫ್ ಕಸ್ಟಮರ್ ರಿಸರ್ಚ್ ರಿವ್ಯೂಸ್. ಡಿಸ್ಕ್ರಿಪ್ಷನ್ ಏನಿದ್ರೆ ಟಾರ್ಗೆಟ್ ಕಸ್ಟಮರ್ಸ್ ಯಾವ್ದಿರ್ಬೋದು. ನಾನು ಇರ್ತಿರೋದು ಜೆನ್‌ಜಿ ಅಂತ ಹಾಕ್ತೀನಿ ರಿಯಲ್ ಆಗಿ. ಬಟ್ ನೀವು ಇನ್ ಡೀಟೇಲ್ ಆಗಿ ಕೂಡ ಹಾಕ್ಬೋದು. ಇನ್ಕ್ಲೂಡ್ ಡೆಮೋಗ್ರಾಫಿಕ್, ಸ್ನ್ಯಾಪ್‌ಚಾಟ್ ಕೋಡ್, 3 ಪೇನ್ ಪಾಯಿಂಟ್, ಪ್ರಿಫರ್ಡ್ ಕಾಂಟೆಂಟ್ ಚಾನಲ್, ರೆಪ್ರೆಸೆಂಟೇಟಿವ್ ಕೋಡ್ ಅಂಡ್ ಕಂಪ್ಲೀಟ್ ಜಾತಕ ಕೊಡುತ್ತಿದ್ದು. ಹೇಗೆ ಅವರು ಜೆನ್‌ಜಿದು ಒಂದು ಆಡಿಯನ್ಸ್ ಪರ್ಸೋನಾ ಯಾವ ತರ ಇದೆ ಅಂತ ಕಂಪ್ಲೀಟ್ ಆಗಿ ಇನ್‌ಬಿಲ್ಟ್ ಆಗಿ ಬಿಲ್ಟ್ ಮಾಡ್ಕೊಡುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಪರ್ಸನ್ ಕಾಲ್ಡ್ ಪರ್ಸೋನಾ ಅದಿತಿ ಅಂತ. ಸೊ ಇಲ್ಲಿ ಒಂದು ಜಸ್ಟ್ ಇಮ್ಯಾಜಿನೇಷನ್, ಓಕೆನಾ? ಜಸ್ಟ್ ಇಮ್ಯಾಜಿನೇಷನ್ ದ ಫೋಕಸ್ಡ್ ಮಲ್ಟಿ ಟಾಸ್ಕರ್. ಡೆಮೋಗ್ರಾಫಿಕ್ 18-24 ಇದ್ರೆ. ಸೊ ಇವ್ರ ಲೈಫ್ ಟ್ಯಾಗ್ ಯಾವ್ದ್ರಲ್ಲಿದೆ, ಕಾಲೇಜ್ ಸ್ಟೂಡೆಂಟ್ ಇರ್ಬೋದು, ಅರ್ಲಿ ಕರಿಯರ್ ಪ್ರೊಫೆಷನ್ಸ್ ಇರ್ಬೋದು, ರೈಟ್? 0-2 ಇಯರ್ಸ್ ಇಂಟು ದ ಫಸ್ಟ್ ಜಾಬ್. ಲೊಕೇಶನ್ ಟಿಯರ್ 1, ಟಿಯರ್ 2 ಇರ್ತಾರೆ. ಇನ್ಕಮ್ ಲಿಮಿಟೆಡ್ 15-30,000 ಇರ್ಬೋದು. ಲಿವಿಂಗ್ ಸಿಚುಯೇಷನ್ ಹಾಸ್ಟೆಲ್, ಪಿಜಿ ಇರ್ಬೋದು. ಡಿವೈಸ್ ಹ್ಯಾಬಿಟ್ಸ್ ಏನು, ಫೋನ್ ಫಸ್ಟ್, ಹೆವಿ ಇನ್‌ಸ್ಟಾಗ್ರಾಮ್ ರೀಲ್ಸ್. ಸೊ ನೀವು ನೋಡ್ತಿರ್ಬೋದು ಯಾವ ತರ ಗೋಲ್ಸ್ ಇದೆ ಅಂದ್ರೆ ಟಾಪ್ 3 ಪೇನ್ ಪಾಯಿಂಟ್ಸ್ ಏನು, ನಾಯ್ಸ್ ಇನ್ ಡೈಲಿ ಪ್ರೊಡಕ್ಟಿವ್ ಥೀಫ್, ಬಜೆಟ್ ಹೆಡ್‌ಫೋನ್ಸ್. ಸೊ ಇಲ್ಲಿ ನೋಡ್ತಿರ್ಬೋದು ಇದು ಕೂಡ ಒಂದು ಪರ್ಸೋನಾ. ಅಂದ್ರೆ ಈ ಒಂದು ನಿಮ್ಮ ಪ್ರಾಡಕ್ಟ್‌ನ ಈ ಹೆಡ್‌ಫೋನ್ಸ್‌ನ ಬೈ ಮಾಡೋರು ಈ ತರ ಒಂದು ಗುಣನ ಹೊಂದಿರ್ತಾರೆ. ಅದನ್ನ ನಾವು ಆಡಿಯನ್ಸ್ ಪರ್ಸೋನಾ ಅಂತ ಕರೀತೀವಿ. ಬಿಕಾಸ್ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಆಡಿಯನ್ಸ್ ಪರ್ಸೋನಾ ನಿಮ್ಗೆ ಗೊತ್ತಿಲ್ಲ. ಯಾರಿಗೆ ಸೆಲ್ ಮಾಡ್ಬೇಕಂತ ಗೊತ್ತಿಲ್ಲ. ಅವ್ರ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಪೇನ್ ಪಾಯಿಂಟ್ ಏನು, ಅವ್ರ ದಿನಚರಿತ್ರೆ ಹೇಗಿರುತ್ತೆ, ಅವ್ರ ಜೇಬಲ್ಲಿ ಎಷ್ಟು ಕಾಸು ಇರ್ಬೋದು. ಇದು ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ನಿಮ್ಮ ಆಡಿಯನ್ಸ್ ಪರ್ಸೋನಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಆಡಿಯನ್ಸ್ ಪರ್ಸೋನಾ ಮಾಡೋದು ಬಹಳ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಆಡಿಯನ್ಸ್ ಪರ್ಸೋನಾ ಕೂಡ ನೀವು ಇದು ಕಂಡುಹಿಡಿಯಬಹುದು. ರೈಟ್. ನೆಕ್ಸ್ಟ್ ಲ್ಯಾಂಡಿಂಗ್ ಪೇಜ್ ಆಪ್ಟಿಮೈಜೇಷನ್. ಇದು ಸ್ವಲ್ಪ ವಿಶೇಷವಾಗಿದೆ. ನಾನು ಇಲ್ಲಿ ನಿಮ್ಗೆ ಇನ್ನೂ ಸಪರೇಟ್ ಆಗಿ ತೋರಿಸ್ತೀನಿ ಅದನ್ನ. ಸೊ ನಮ್ಮ ನೆಕ್ಸ್ಟ್ ಒಂದು ಆಪ್ಟಿಮೈಜೇಷನ್ ನೆಕ್ಸ್ಟ್ ನಮ್ಮ ಪ್ರಾಂಪ್ಟ್ ಬಂದು ಇದರಲ್ಲಿ ಲ್ಯಾಂಡಿಂಗ್ ಪೇಜ್ ಆಪ್ಟಿಮೈಜೇಷನ್ ಅಂತ. ಇದು ಇಂಪ್ರೂವಿಂಗ್ ಕನ್ವರ್ಷನ್. ಸ್ನೇಹಿತರೆ, ಲ್ಯಾಂಡಿಂಗ್ ಪೇಜ್ ಆಪ್ಟಿಮೈಜೇಷನ್ ಅಂದ್ರೆ ಫಾರ್ ನಿಮ್ದು ವೆಬ್ಸೈಟ್ ಇದೆ. ವೆಬ್ಸೈಟ್ ಅಲ್ಲಿ ಕನ್ವರ್ಷನ್ ಜಾಸ್ತಿ ಬರುತ್ತೆ. ಬಟ್ ಅದಕ್ಕೆ ಹಲವಾರು ಕಾರಣಗಳು ಇರುತ್ತೆ, ರೈಟ್? ಸೊ ಅದ್ರಲ್ಲಿ ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿರಲ್ಲ, ಹೆಡ್ ಕಾಪಿ ಕರೆಕ್ಟ್ ಆಗಿರಲ್ಲ, ಇಮೇಜಸ್ ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿರೋದಿಲ್ಲ. ಹಲವಾರು ಫ್ಯಾಕ್ಟರ್ಸ್‌ಗಳು ಇರುತ್ತೆ. ನಿಮ್ಮ ಲ್ಯಾಂಡಿಂಗ್ ಪೇಜ್ ಪರ್ಫಾರ್ಮ್ ಆಗ್ತಿರಲ್ಲ. ಅದನ್ನ ಹೇಗೆ ಆಡಿಟ್ ಮಾಡೋದು ಅನ್ನೋದು ನಮ್ಮ ಕ್ಲಾಡ್ ಅಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಇದನ್ನ ನಾನು ಹೇಳ್ಕೊಡ್ತೀನಿ. ಸೊ ಲ್ಯಾಂಡಿಂಗ್ ಪೇಜ್ ಆಪ್ಟಿಮೈಜೇಷನ್ ಅಂದ್ರೆ ಸಿಆರ್ ಅಂತ ಕರಿತೀವಿ. ಕನ್ವರ್ಷನ್ ರೇಟ್ ಆಪ್ಟಿಮೈಜೇಷನ್ ಅಂದ್ರೆ ಇರೋ ಲ್ಯಾಂಡಿಂಗ್ ಪೇಜ್ ಅನ್ನ ಯಾವ ತರ ಮಾಡಿಫೈ ಮಾಡಿದ್ರೆ ನಿಮ್ಮ ಕನ್ವರ್ಷನ್ ಜಾಸ್ತಿ ಆಗುತ್ತೆ. ಈಗ ದೇಶದಲ್ಲಿ ಏನಿದೆ ಅಂತ ಸ್ನೇಹಿತರೆ, ಏನಾಗುತ್ತೆ, ಕೆಲವೊಬ್ರು ಟ್ರಾಫಿಕ್ ನಿಮ್ಮ ವೆಬ್ಸೈಟ್‌ಗೆ ಬರುತ್ತೆ. ಓಕೆನಾ? ಯಾವಾಗ ನಿಮ್ಮ ವೆಬ್ಸೈಟ್ ಯಾವಾಗ ನಿಮ್ಮ ವೆಬ್ಸೈಟ್‌ಗೆ ಟ್ರಾಫಿಕ್ ಬರುತ್ತೆ, ಆಗ ಜನ ನಿಮ್ಮ ಕಂಟೆಂಟ್ ನೋಡ್ಬಿಟ್ಟು ಕನ್ವರ್ಟೇ ಆಗೋದಿಲ್ಲ, ರೈಟ್? ಸೊ ಈ ಕಂಟೆಂಟ್ ಏನ್ ಕರೆಕ್ಟ್ ಆಗಿ ಇಲ್ದೇ ಇರೋದಕ್ಕೆ ನಮ್ಗೆ ಕನ್ವರ್ಟ್ ಆಗ್ತಿದೆ ಅನ್ನೋದು ನಿಮಗೆ ಚೆನ್ನಾಗಿ ಕ್ಲಾರಿಟಿ ಇರಬೇಕು. ಅದನ್ನೇ ನಾವು ಕನ್ವರ್ಷನ್ ರೇಟ್ ಆಪ್ಟಿಮೈಜೇಷನ್ ಅಂತಂದ್ರೆ ಇರೋ ಲ್ಯಾಂಡಿಂಗ್ ಪೇಜ್‌ನ ಹ್ಯಾಕ್ ಡಿಸೈನ್ ಅದು ಹೇಗೆ ಅಂದ್ರೆ ಮನೇನ ರಿನೋವೇಷನ್ ಮಾಡಕ್ಕೆ, ಓಕೆನಾ? ಸೊ ಸೇಮ್ ಅದೇ ತರಾನೇ ಬರುತ್ತೆ. ಸೊ ನಾವೇನ್ ಮಾಡ್ತೀವಿ, ಯೂಶಲಿ ಇದನ್ನ ಕಾಪಿ ಮಾಡ್ಕೋತೀವಿ. ಓಕೆನಾ? ಕಾಪಿ ಮಾಡ್ಬಿಟ್ಟು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಏನ್ ಮಾಡಿದ್ದಾರೆ, ಹಿಯರ್ ಇಸ್ ಮೈ ಲ್ಯಾಂಡಿಂಗ್ ಪೇಜ್ ಕಾಪಿ. ಸೊ ನಾನು ಏನ್ ಮಾಡ್ತೀನಿ, ಲ್ಯಾಂಡಿಂಗ್ ಪೇಜ್‌ನಿ ಪೇಸ್ಟ್ ಮಾಡಿದ್ದೀನಿ. ಸೊ ಇಲ್ಲೊಂದು ಲ್ಯಾಂಡಿಂಗ್ ಪೇಜ್ ಇದೆ. ಇದನ್ನ ನಾನು ಕಾಪಿ ಮಾಡ್ತೀನಿ. ನಾವು ಡಿಸೈನ್ ಮಾಡಿದ್ದು, ರೈಟ್? ಸೊ ಇದೇನ್ ಮಾಡ್ತೀನಿ, ನಾನು ಲ್ಯಾಂಡಿಂಗ್ ಪೇಜ್ ಕಾಪಿ ಲಿಂಕ್ ಹಾಕ್ತೀನಿ. ಸೊ ಲಿಂಕ್ ಹಾಕಿದಾಗ ಇದು ಫುಲ್ ತಗೊಳುತ್ತೆ. ನಾನು ಇಲ್ಲಿ ಇದು ಡಿಲೀಟ್ ಮಾಡ್ತೀನಿ. ಅದು ಯೆಸ್, ಇದು ತಗೊಂಡಿದೆ. ಹಿಯರ್ ಇಸ್ ಮೈ ಲ್ಯಾಂಡಿಂಗ್ ಪೇಜ್ ಡ್ಯಾಶ್ 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 ಆಕ್ಟ್ ಆಸ್ ಅ ಕನ್ವರ್ಷನ್ ರೇಟ್ ಆಪ್ಟಿಮೈಜೇಷನ್ ಎಕ್ಸ್ಪರ್ಟ್, audit for clarity for the value proposition, trust signals, objects handling, CTA string, placement, and overall readability. Then rewrite the hero section and the CTA to improve conversion. Keep the same core offer. ಸೊ ನನ್ನ ಈ ಲ್ಯಾಂಡಿಂಗ್ ಪೇಜ್ ಏನಿದೆ ಇದನ್ನ ನಾನು ಸ್ವಲ್ಪ CRO ಮಾಡಿದ್ದೆ. ಸೊ ಇದನ್ನ ಹೇಗೆ ಇನ್ನ ಇಂಪ್ರೂವ್ ಮಾಡ್ಬೋದು, ಸಜೆಷನ್ ಹೇಗೆ ತಗೋಬಹುದು ಅನ್ನೋದು ಕೂಡ ನಾನು ಇದರಿಂದ ತಿಳ್ಕೊಬೇಕು ನಾನು, ರೈಟ್? ಸೊ ನಾನೇನ್ ಮಾಡ್ತೀನಿ, ಈ ಪ್ರಾಂಪ್ಟ್ ನ ಪೇಸ್ಟ್ ಮಾಡ್ತೀನಿ, ನನ್ನ ಲ್ಯಾಂಡಿಂಗ್ ಪೇಜ್ ನ ಹಾಕ್ತೀನಿ. ಸೊ ಕ್ಲಾಡ್ ಇದನ್ನ ಅನಲೈಸ್ ಮಾಡಿದ್ರೆ ಆಸ್ ಎ CRO ಎಕ್ಸ್ಪರ್ಟ್ ಅಂದ್ರೆ ಈ ವೆಬ್ಸೈಟ್ ನ ಯಾವ ತರ ನಾವು ಇಂಪ್ರೂವ್ ಮಾಡ್ಬೋದು ಅಂತ. ಸೊ ನಾನು ಇಲ್ಲಿ ಎಂಟ್ರಿ ಕೊಡ್ತೀನಿ. ಸೊ ವೇಟ್ ಮಾಡೋಣ ಯಾವ ತರ ಆನ್ಸರ್ ಕೊಡುತ್ತೆ ಇದು ಅಂತ. ಸೊ ಇಲ್ಲಿ ನಮ್ಗೆ ಈಗ ಕ್ಲಾಡು ಕಂಪ್ಲೀಟ್ CRO ಮಾಡಿಕೊಟ್ಟಿದೆ. ಬನ್ನಿ ಅದನ್ನ ಅನಲೈಸ್ ಮಾಡೋಣ. CR ಆಡಿಟ್ ಅಂತ ಇದೆ. ಕ್ಲಾರಿಟಿ ಆಫ್ ವ್ಯಾಲ್ಯೂ ಪ್ರಪೋಸಿಷನ್ ತುಂಬಾ ವೀಕ್ ಇದೆ ಅಂತ. ಸೊ ಕ್ಲಾರಿಟಿ ಆಫ್ ವ್ಯಾಲ್ಯೂ ಪ್ರಪೋಸಿಷನ್ ಅಂದ್ರೆ ಏನು, ಇದು ಇನಿಷಿಯಲಿ. ಸೊ ಇಲ್ಲಿ ಏನ್ ಸಜೆಷನ್ ಕೊಟ್ಟಿದೆ ಅನ್ನೋದು ನೋಡೋಣ ಈಗ ನಾವು.
So the H1 and H2 embedded system course in Bangalore or master embedded C, IoT, embedded blah blah blah. Describe topic, not the outcome. Right. Say for example, ಇದೊಂದು ಎಡ್ಯುಟೆಕ್ ವೆಬ್ಸೈಟ್ ಇಲ್ಲಿ ನಾನು ಬರೀ ಓಕೆ ಏನ್ ಕೋರ್ಸ್ ಇದೆ ಅಂತ ಬಗ್ಗೆ ಹೇಳಿದೆ, ಬಟ್ ಔಟ್ಕಮ್ ಏನಂತ ಹೇಳಿಲ್ಲ. ಬಟ್ ಇಲ್ಲಿ ಚಿಕ್ಕದಾಗ ಹಾಕಿದ್ದೀನಿ ಫೈಲ್ ಬಟ್ ಅದು ಕರೆಕ್ಟಾಗಿ ಸ್ಕ್ಯಾನ್ ಮಾಡಿಲ್ಲ. ಬಟ್ ಅಂದ್ರೆ ಇಲ್ಲಿ ನೀವು ಆಸ್ ಅ ಸಿಯರ್ ಎಕ್ಸ್ಪರ್ಟ್ ನೀವು ನೋಡ್ಬೇಕು, ಜನ ಫಸ್ಟ್ ಇದನ್ನ ನೋಡ್ತಾರೆ. ದೊಡ್ಡದಾಗಿ ಏನ್ ಕಾಣುತ್ತೆ ಅದನ್ನೇ ಫಸ್ಟ್ ಜನ ನೋಡೋದು. ರೈಟ್. ಅದನ್ನೇ ಸಜೆಸ್ಟ್ ಮಾಡ್ತಿರೋದು ಅದು. ರೈಟ್. ನಾಟ್ ದ ಔಟ್ಕಮ್. ಈ ವಿಸಿಟರ್ ಹ್ಯಾಸ್ ಟು ಇನ್ಫರ್ ದ ಆಕ್ಚುಯಲ್ ಪ್ರಾಮಿಸಸ್, ಜಾಬ್ ರೆಡಿನೆಸ್, ಸ್ಯಾಲರಿ ಅಪ್ಲಿಫ್ಟ್, ಕೆರಿಯರ್ ಚೇಂಜಸ್ ಇನ್ಸ್ಟೆಡ್ ಆಫ್ ಬಿ ಟೋಲ್ಡ್ ಅಪ್ ಫ್ರಂಟ್. ರೈಟ್. ಸೊ ಇದನ್ನ ನಾನು ಮುಂಚೆ ಕೆಳಗೆ ಹಾಕಿದ್ದೆ ಇಲ್ಲಿ 5 LP ಅಂತ, ಬಟ್ ಅದು ತುಂಬಾ ಕಡಿಮೆ ಆಯ್ತು. ಅಂಡ್ ಈ ಪ್ಲೇಸ್ಮೆಂಟ್ಸ್ ಅಲ್ಲಿ ನಾನು ಕೆಳಗೆ ಹಾಕಿದ್ದೀನಿ ಇಲ್ಲಿ. ಸೊ ಇದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದು. ಸೊ ಇದು ಔಟ್ಕಮ್ ನ ನಾವು ಚೇಂಜ್ ಮಾಡ್ಬೇಕಾಗತ್ತೆ. ರೈಟ್. ಸೊ ಇದು ನಿಮಗೆ ಫುಲ್ ನೀಟಾಗಿ ಮಾಡಿ. ಸೊ ದೇರ್ ಇಸ್ ಆಲ್ಸೋ 5 program fragmentation problem, right at the top, embed X pro blah 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 5 new identity name program that is overlapping. If I decide what they create decision paralysis. So ಇಲ್ಲಿ ಹಲವಾರು ಸ್ವಲ್ಪ ಟೆಕ್ನಿಕಲ್ ವೇಸ್ ಇದೆ, ಅಂದ್ರೆ ಇದ್ರಲ್ಲಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಅಂತ. ಸೊ ಅದನ್ನು ಕೂಡ ನಾನು ಸಜೆಷನ್ಸ್ ತಗೋತೀನಿ ನಾನು. ಟ್ರಸ್ಟ್ ಸಿಗ್ನಲ್ಸ್ ಪ್ರೆಸೆಂಟ್ ಬಟ್ ಸ್ಕ್ಯಾಟರ್ಡ್, ಸ್ಟ್ರಾಂಗ್ ಏನು Ramet exists 4.5 rating, hiring partners 20%. Okay, the problem is placement not existed. The signal most powerful structure entire is placement number 6 months. ಸೊ ಏನ್ ಹೇಳಿದ್ದಾರೆ, ಇದನ್ನ ನಾವು ಮೇಲ್ ಹಾಕ್ಬೇಕಿತ್ತು ಅಂತ ಹೇಳಿದ್ದಾರೆ. ಪ್ಲೇಸ್ಮೆಂಟ್ಸ್ ಅಲ್ಲಿ ಏನಿದೆ ಇದು, ಇದನ್ನ ನಾನು ಮೇಲ್ ಹಾಕ್ಬೇಕಂತ ಇದ್ದಾರೆ. ಓಕೆ, ನಾನು ಅದನ್ನ ಸಜೆಷನ್ ತಗೋತೀನಿ. ಸೊ ನೀವು ನೋಡಿದಲ್ಲ ಯಾವ ತರ ಸಜೆಷನ್ಸ್ ಕೊಡುತ್ತೆ ನಿಮ್ಮ ಲ್ಯಾಂಡಿಂಗ್ ಪೇಜ್ ಇಂಪ್ರೂವ್ ಮಾಡೋದಕ್ಕೆ. ರೈಟ್. ಸೊ ಇದ್ರಲ್ಲಿ ನಾವು CR ಅಂತ ಕರಿತೀವಿ. ರೈಟ್. ಸೊ ನೆಕ್ಸ್ಟ್ ನಮ್ಮ ಟಾಪಿಕ್ ಬಂದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್. ಸ್ಕೇಲ್ ಇ ಕಾಮರ್ಸ್ ಮಾಡ್ತಿದ್ರೆ ನೀವು ಈ ಕೂಡ ಪ್ರಾಬ್ಲಮ್ ಯೂಸ್ ಮಾಡ್ಬೋದು. ಸೊ ನಾನು ಏನ್ ಮಾಡ್ತೀನಿ, ಕಂಟ್ರೋಲ್ ಮಾಡ್ತೀನಿ. ಬನ್ನಿ ನೋಡೋಣ ಇಲ್ಲಿ ಏನ್ ಪ್ರಾಂಪ್ಟ್ ಇದೆ ಅಂತ. ರೈಟ್ ಇನ್ SEO ಆಪ್ಟಿಮೈಸ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಪ್ರಾಡಕ್ಟ್ ನೇಮ್ ಪ್ಲಸ್ ಕೀ ಸ್ಪೆಷಲ್ ಫೀಚರ್ಸ್. ಫಾರ್ ಎಕ್ಸಾಂಪಲ್ ನೋಡೋಣ, ಈ ತಗೊಂಡ ಯಾವುದು ಒನ್ ಪ್ಲಸ್ ತಗೊಂಡ ಒನ್ ಪ್ಲಸ್ ಐಸೋಲೇಷನ್ ಹೆಡ್ಫೋನ್ ಅಂತ ಒಂದು ಎಕ್ಸಾಂಪಲ್. ಟಾರ್ಗೆಟ್ ಕೀವರ್ಡ್ ಬೆಸ್ಟ್ ಹೆಡ್ಫೋನ್ಸ್ 3,000 rupees. Include one sentence who 3 to 4 benefit, focus, bullet point, not just features, short paragraph, weaving the keywords finally. Right. 5 word tone, brand tone, Gen Z ಗೆ. ಸೊ ಇದನ್ನ ಪಾಪ್ ಟೋನ್ ಕೀಪ್ ಟೋಟಲ್ ಇಂದ 150 ವರ್ಡ್ಸ್. ಸೊ ಕಂಪ್ಲೀಟ್ SEO ಆಪ್ಟಿಮೈಸ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್. ಈ ಒಂದು ಒನ್ ಪ್ಲಸ್ ಹೆಡ್ಫೋನ್ಗೆ ಎಕ್ಸಾಂಪಲ್ ತಗೋತಿದ್ದು, ಯಾವ ಸ್ಪಾನ್ಸರ್ಡ್ ಅಲ್ಲ. ರೈಟ್. ಸೊ ನೀವು ನೋಡ್ತಿರ್ಬೋದು, ಸೂಪರ್ ಆಗಿ ಕೊಟ್ಟಿದ್ದೆ. ಬಟ್ ಟೈಟಲ್ ಏನು ತಗೋಬಹುದು, ಬೆಸ್ಟ್ ಒನ್ ಪ್ಲಸ್ ಹೆಡ್ಫೋನ್ ಅಂಡ 3,000 rupees. ಒಳ್ಳೆ ಟೈಟಲ್. ಹುಕ್ ಏನು, ಮ್ಯೂಟ್ ದ ಕೇವಸ್, ಓನ್ ದ ವೈಬ್. ಓಕೆ. ಸೊ ಇದು ಜೆನ್ಸಿಗೆ ಅಟ್ರಾಕ್ಟ್ ಮಾಡುತ್ತೆ. ಫೋಕಸ್ ವಿತೌಟ್ ಎಫರ್ಟ್, ಆಲ್ ಡೇ ಬ್ಯಾಟ್ರಿ ವಿಚ್ ಇಸ್ ರಿಯಲಿ ವಿ ವಾಂಟೆಡ್, ಕಂಫರ್ಟ್ ದಟ್ ಲಾಸ್ಟ್, ಪ್ರೀಮಿಯಂ ಸೌಂಡ್ ಡಿಸ್ಕ್ರಿಪ್ಷನ್. ಸೊ ಕಂಪ್ಲೀಟ್ ಆಗಿ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ ಸ್ನೇಹಿತರೆ. ಇದನ್ನೇ ಯೂಸ್ ಮಾಡ್ಕೊಂಡು ಕ್ಲೌಡ್ ಅಲ್ಲಿ ನೀವು ಇದನ್ನೇ ನೀವು ಕಾಪಿ ಪೇಸ್ಟ್ ಮಾಡಿ, ಬಟ್ ರೆಫರೆನ್ಸ್ ಆಗಿ ತಗೊಳ್ಳಿ. ಓಕೆನಾ. ಎಲ್ಲ ನಾನು ಕಾಪಿ ಇದೆ, ಏನು ಕಾಪಿ ಇದೆ ಅದನ್ನೇ ತಗೊಂಡು ನಾನು ಪೇಸ್ಟ್ ಮಾಡ್ತೀನಿ. ನೋ, ಡೋಂಟ್ ಡೂ ದ್ಯಾಟ್. ಓಕೆ. ನೆಕ್ಸ್ಟ್ ಬರೋದು ಸ್ಟೋರಿ ಔಟ್ಲೈನ್. ಸೊ ಫಾರ್ ಎಕ್ಸಾಂಪಲ್ ಏನಾದರೂ ಇದೇ ಥರ ವಿಡಿಯೋ ಮಾಡ್ತೀರಾ, ನಿಮ್ಗೊಂದು ಔಟ್ಲೈನ್ ಬೇಕು. ರೈಟ್. ಸೊ ಆ ಔಟ್ಲೈನ್ ಮಾಡೋಕ್ಕೆ ನಿಮ್ಗೊಂದು ಸ್ಟೋರಿ ಬೇಕು, ಸ್ಟೋರಿ ಬೋರ್ಡ್. ರೈಟ್. ಸೊ ಯೂಶಲಿ ಇದನ್ನ ವಿಡಿಯೋ ಎಡಿಟರ್ಸು, ಕಾಂಟೆಂಟ್ ಕ್ರಿಯೇಟರ್ಸ್ ಯೂಸ್ ಮಾಡ್ತಾರೆ. ಬಟ್ ಇದು ಕೂಡ ಒಂದು ಹೆಲ್ಪ್ ಆಗುತ್ತೆ. ಕ್ರಿಯೇಟ್ ಎ ಸ್ಟೋರಿ ಬೋರ್ಡ್ ಔಟ್ಲೈನ್ 50 ಸಜೆಸ್ಟೆಡ್ ವಿಡಿಯೋ ಅವರ್ ಪ್ರಾಡಕ್ಟ್. ಸೊ ಇದು ಏನು ಹೇಳಿದೆ, ಫಾರ್ ಎಕ್ಸಾಂಪಲ್ ಈ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ತಗೋತೀನಿ. ಫಾರ್ ಎಕ್ಸಾಂಪಲ್ ಸರ್ವಿಸ್ ಫಾರ್ ಯಾವ ಪ್ಲಾಟ್ಫಾರ್ಮ್, ಫಾರ್ ಯೂಟ್ಯೂಬ್ ಅಂತ ತಗೋಣ. ಬಿಕಾಸ್ ಇದಕ್ಕೆ ಸ್ಟೋರಿ ಬೇಕಾದಲ್ವಾ. For YouTube, break the scenes into scenes 1, 2, 3 with column for short description, on-screen text, dialogue. Start with the strong hook, the first 2 seconds, and the clear city. ಸೊ ನಂದೊಂದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಇದೆ, ನಾನು ಒಂದು ವಿಡಿಯೋ ಮಾಡಬೇಕು. ನಾವು ಸ್ಟೋರಿ ಬೋರ್ಡ್ ಔಟ್ಲೈನ್ ನಾನು ಕ್ರಿಯೇಟ್ ಮಾಡ್ಕೊಂಡು ಪ್ರಾಡಕ್ಟ್ ಹೇಳ್ತಾ ಇದ್ದೀನಿ. ಸೊ ಅದನ್ನ ಎಂಟರ್ ನೋಡೋಣ ಯಾವ ಥರದ ಆನ್ಸರ್ ನಮಗೆ ಕೊಡುತ್ತೆ ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು, ಒಂದು ಸ್ಟೋರಿ ಬೋರ್ಡ್ ಔಟ್ಲೈನ್ ಕೊಟ್ಟಿದ್ದು, ಯಾವ ಥರ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಬರಬೇಕು ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು, ಫಾಸ್ಟ್ ಕಟ್ ಅಲ್ಲ, ಫ್ರಸ್ಟ್ರೇಟೆಡ್ ಬಿಸ್ನೆಸ್ ಸ್ಟಾರ್ಟಿಂಗ್ ಲ್ಯಾಪ್ಟಾಪ್ ಶೋಯಿಂಗ್ ಫ್ಲಾಟ್ ಡಿಕ್ಲೈನ್. ಸೊ ಯಾವ ಥರ ತೋರಿಸ್ಬೋದು ಅಂತ ಹೇಳಿದ್ರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಫ್ರಸ್ಟ್ರೇಟೆಡ್ ಆಗಿರೋ ಒಂದು ಎಂಪ್ಲಾಯ್ ಅವರು, ಎನಿ ಬಿಸ್ನೆಸ್ ಮಾರು ಲೀಡ್ಸ್ ಡೌನ್ ಆಗ್ತಿದೆ ಅಂದ್ರೆ ಆ ಒಂದು ವಿಡಿಯೋ ಹಾಕ್ತಾ ಇದೀವಿ. ಆನ್ ಸ್ಕ್ರೀನ್ ಅಲ್ಲಿ ಟೆಕ್ಸ್ಟ್ ಕ್ಯಾಪ್ಷನ್ಸ್, ಸ್ಪೆಂಡಿಂಗ್ ಆನ್ ಆಡ್ಸ್, ಸ್ಟಿಲ್ ನೋ ಲೀಡ್ಸ್. ಸೊ ಅದ್ರ ಜೊತೆಗೆ ಬ್ಯಾಕ್ ಗ್ರೌಂಡ್ ಈ ಒಂದು ವಿಡಿಯೋ ಬರ್ತಿರುತ್ತೆ. ಸೊ ವಾಯ್ಸ್ ಓವರ್ ಸ್ಟಿಲ್ ಬರ್ನಿಂಗ್ ಆಡ್ ಬಜೆಟ್ ವಿತ್ ನಥಿಂಗ್ ಟು ಶೋ ಫಾರ್ ಇಟ್. ಸೊ ಈಗ ಅಸಲಿ ಈ ವಿಡಿಯೋ ಇಟರ್ ಆಗಿದ್ರೆ, ಅವ್ರು ನಿಮ್ಮ ಏನಾದ್ರು ಸ್ಟೋರಿ ಟೆಲರ್ ಆಗಿದ್ರೆ, ಅವ್ರು ಎನಿ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ, ಫುಲ್ ನೀಟಾಗಿ ಅರ್ಥ ಆಗುತ್ತೆ. ಸೊ ನೋಡ್ತಿರ್ಬೋದು ಯಾವ ತರ ಒಂದು ಸ್ಟೋರಿ ಬರಬೇಕು ಅಂತ. ಕಂಪ್ಲೀಟ್ ಆಗಿ 30 ಸೆಕೆಂಡ್ ರೀಲ್, 30 ಸೆಕೆಂಡ್ ಯೂಟ್ಯೂಬ್ ಆಡ್ ನ ಎಷ್ಟು ನೀಟಾಗಿ ಮಾಡ್ಕೊಟ್ಟಿದೆ. ಅದನ್ನ ನೀವು ಫುಲ್ಲು ಕಾಂಟೆಂಟ್ ಕೂಡ ಮಾಡ್ಕೋಬಹುದು. ಸೊ ಇದೇ ತರ ನಿಮ್ಗೆ ಸುಮಾರು ಯೂಸ್ಫುಲ್ ಇದೆ. ನಿಮ್ಮ ಕ್ಲಾಡ್ ಯೂಸ್ ಮಾಡೋದಿಲ್ಲ. ಈ ಒಂದು ಪ್ರಾಂಪ್ಟ್ ನಿಮ್ಗೆ ಬೇಕಾದ್ರೆ ಕಮೆಂಟ್ ಅಲ್ಲಿ
ಕೂಡ ಇರುತ್ತೆ. ಡಿಸ್ಕ್ರಿಪ್ಷನ್ ಕೂಡ ಈ PDF ಇರುತ್ತೆ. ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಪ್ರಾಂಪ್ಟ್ಸ್‌ನ. ರೈಟ್ ಕ್ಲೌಡ್ ಯೂಸ್ ಮಾಡಿ. ಇಟ್ಸ್ ನಾಟ್ ದ್ಯಾಟ್ ನೀವು ಎವ್ರಿ ಟೈಮ್ ನಾನು ಏನೋ ಬರೀ ಕ್ಲೌಡ್ ಯೂಸ್ ಮಾಡ್ತೀನಿ, ಚಾಟ್ ಜಿಪಿಟಿ ಯೂಸ್ ಮಾಡಿ. ಡಿಪೆಂಡ್ ಆಗಿ ಬಟ್ ಅದು ಸೋಲ್ ಡಿಪೆಂಡ್ ಆಗಬೇಡಿ. ಬಿಕಾಸ್ ಇವತ್ತು ಎಂಡ್ ಆಫ್ ದ ಡೇ ಮಾರ್ಕೆಟಿಂಗ್ ಇಸ್ ಅಬೌಟ್ ಕ್ರಿಯೇಟಿವಿಟಿ, ನಾಟ್ ಅಬೌಟ್ ಕ್ಲಿಕಿಂಗ್ ಬಟನ್ಸ್. ಓಕೆನಾ? ದಯವಿಟ್ಟು ನಿಮ್ಮ ಬ್ರೈನ್ ಎಕ್ಸರ್ಸೈಸ್ ಮಾಡಿ ಆಂಡ್ ಸ್ವಲ್ಪ ಔಟ್ಸೈಡ್ ಫಿಸಿಕಲ್ ಆಕ್ಟಿವಿಟಿ ಬಿಕಾಸ್ ನಿಮ್ಮ ಬ್ರೈನ್ ಫ್ರೆಶ್ ಆಗುತ್ತೆ. ಜಿಮ್‌ಗೆ ಹೋಗಿ, ಸೈಕ್ಲಿಂಗ್ ಮಾಡಿ. ಬಿಕಾಸ್ ಆಸ್ ಎ ಪರ್ಸನ್ ನಾನು ಡಿಜಿಟಲ್ ಮಾರ್ಕೆಟರ್ ಏನಂದ್ರೆ ಯಾವಾಗ ನಾನು ಚಾಟ್ ಜಿಪಿಟಿ ಕ್ಲೌಡ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಕ್ರಿಯೇಟಿವಿಟಿ ಸ್ವಲ್ಪ ಡೌನ್ ಆಯ್ತು, ನಾನು ಫೇಲ್ ಆಯ್ತು. ರೈಟ್ ಇಟ್ಸ್ ಗುಡ್ ಯು ಡಿಪೆಂಡ್ ಆನ್ ದಿಸ್ ಫಾರ್ ಫಾಸ್ಟ್ ವರ್ಕ್, ಬಟ್ ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಈ ಯೂಸರ್ ಕ್ರಿಯೇಟಿವಿಟಿ. ರೈಟ್ ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿಗೂ ಥ್ಯಾಂಕ್ ಯು ಸೊ ಮಚ್. ಬೈ ಬೈ.